ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ಮುಂದಿನ 2 ಸಾಲುಗಳಲ್ಲಿ ಹಿರಿಯರಾದ ವ್ಯಾಸರ ಬಗ್ಗೆ ಉಲ್ಲೇಖವಿದೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸಾಮಾನ್ಯವಾಗಿ ಮದುವೆ ಸಮಾರಂಭಗಳಲ್ಲಿ ವರ ವಧುವಿಗೆ ಮಾಂಗಲ್ಯ ಧಾರಣೆ ಮಾಡಿದ ನಂತರ ಅರುಂಧತಿ ನಕ್ಷತ್ರ ತೋರಿಸುವುದನ್ನು ನಾವೆಲ್ಲ ನೋಡಿರುತ್ತೇವೆ. ಆ ಅರುಂಧತಿಯ ಪತಿ ವಸಿಷ್ಠರು, ಅವರ ಮೊಮ್ಮಗ ಪರಾಶರರು, ಅವರ ಮಗ ವ್ಯಾಸರು. ದಾಶರಾಜ ಮೀನುಗಾರರ ಮುಖ್ಯಸ್ಥ. ಅವನ ಸಾಕು ಮಗಳೇ ಸತ್ಯವತಿ. ಈಕೆ ಮೀನಿನ ಹೊಟ್ಟೆಯಿಂದ ಜನಿಸಿ ಮೀನಿನ ವಾಸನೆ ಇದ್ದ ಕಾರಣ ಜನ ಮತ್ಸ್ಯಗಂಧಿ ಎಂದು ಹೆಸರಿಟ್ಟಿದ್ದರು. ಅವಳು ಅಪೂರ್ವ ಸೌಂದರ್ಯವತಿಯಾಗಿದ್ದಳು. ಒಂದು ಮಧ್ಯಾಹ್ನ ಹಿಮಾಲಯದಿಂದಿಳಿದು ಮಹರ್ಷಿ ಪರಾಶರರು ಅಲ್ಲಿಗೆ ಬಂದರು. ಅದು ಭೋಜನ ವಿರಾಮವಾದ್ದರಿಂದ ಮಗಳು ಮತ್ಸ್ಯಗಂಧಿಗೆ ಪರಾಶರರನ್ನು ಇನ್ನೊಂದು ದಡಕ್ಕೆ ಕರೆದೊಯ್ಯುವಂತೆ ತಿಳಿಸಿ ತೆರಳಿದರು. ಆಕೆ ದೋಣಿಯನ್ನು ಸಾಗಿಸುವಾಗ ಪರಾಶರರು ಒಮ್ಮೆ ಆಕಾಶವನ್ನು ನೋಡಿ ತಮ್ಮ ಕಣ್ಣುಗಳನ್ನು ಮುಚ್ಚಿದರು. ತಮ್ಮ ದಿವ್ಯ ದರ್ಶನದ ಮೂಲಕ 4,000 ವರ್ಷಗಳಿಗಿಂತ ಹೆಚ್ಚು ಕಾಲದ ನಂತರ ನಕ್ಷತ್ರಗಳು ಮತ್ತು ಗ್ರಹಗಳು ಅತ್ಯಂತ ಪರಿಪೂರ್ಣವಾಗಿ ಕೂಡಿದ್ದವು. ಕೇವಲ ನಕ್ಷತ್ರ ಪುಂಜದ ಆಕಾಶಗಂಗೆಯಲ್ಲಿ ಮಾತ್ರವಲ್ಲದೆ ಹಲವಾರು ವಿಶ್ವಗಳಲ್ಲಿ ಅವು ಘಟಿಸಿದ್ದವು. ಈ ಅಪೂರ್ವ ಕ್ಷಣದಲ್ಲಿ ಕುಂಡಲಿನಿ ವಿದ್ಯೆಗೆ ಜೀವ ತರುವ ಒಬ್ಬನನ್ನು ಪ್ರಪಂಚಕ್ಕೆ ತರುವ ಪ್ರಾಶಸ್ತ್ಯ ಕಾಲವಿದು ಎಂದು ಅರಿವಾಗಿ ಅವರ ಕಣ್ಣುಗಳು ಸೌಮ್ಯವಾಗಿ ತೆರೆದವು. ಎಲೈ ಸುಂದರಿ, ನಿನ್ನ ರೂಪ ಮತ್ತು ನಿಷ್ಕಲ್ಮಶ ಮನಸ್ಸು ನನ್ನನ್ನು ಆಕರ್ಷಿಸಿದೆ. ನಿನ್ನ ಮೂಲಕ ಈ ಜಗತ್ತಿಗೆ ಒಬ್ಬ ಜ್ಞಾನಿಯ ಕೊಡುಗೆ ನೀಡಬೇಕೆಂಬುದು ವಿಧಿಯ ಆಟ. ನಾವಿಬ್ಬರು ಒಂದಾಗಲು ಇಚ್ಛಿಸುತ್ತೇನೆ. ಮಹಾತ್ಮರೇ, ತಾವು ತಪಸ್ವಿಗಳು, ನಾನು ಒಬ್ಬ ಸಾಮಾನ್ಯ ಮೀನುಗಾರನ ಮಗಳು. ಅಷ್ಟೇ ಅಲ್ಲದೆ ಈಗ ಹಗಲು ಹೊತ್ತು ಎಲ್ಲಾ ಕಡೆ ಋಷಿಮುನಿಗಳು ಮತ್ತು ಜನರು ಇದ್ದಾರೆ. ಈ ಸ್ಥಿತಿಯಲ್ಲಿ ಇದು ಹೇಗೆ ಸಾಧ್ಯ? ನನ್ನ ಕುಮಾರಿತ್ವಕ್ಕೆ ಭಂಗವೆಂದರೆ ಸಮಾಜದಲ್ಲಿ ನನ್ನ ಸ್ಥಿತಿ ಏನಾಗಬೇಡ. ದೇವಿಯೇ, ನೀನು ಚಿಂತಿಸಬೇಡ. ನನ್ನ ತಪೋಶಕ್ತಿಯಿಂದ ಈಗಲೇ ಇಲ್ಲಿ ದಟ್ಟವಾದ ಮಂಜು ಮುಸುಕುವಂತೆ ಮಾಡುತ್ತೇನೆ. ಯಾರ ಕಣ್ಣಿಗೂ ನಾವು ಕಾಣಿಸುವುದಿಲ್ಲ. ಇನ್ನು ನಿನ್ನ ಕೌಮಾರ್ಯದ ಬಗ್ಗೆ ಭಯಬೇಡ. ಮಗುವಿನ ಜನನದ ನಂತರವೂ ನೀನು ಪುನಃ ಕನ್ಯೆಯಾಗಿಯೇ ಇರುತ್ತೀಯ.
ಸ್ವಾಮಿ, ನಿಮ್ಮ ಮಾತು ಸುಳ್ಳಾಗದು ಎಂದು ನಾನು ಬಲ್ಲೆ. ಆದರೆ ನನ್ನ ಮೈಯಿಂದ ಬರುತ್ತಿರುವ ಈ ಮೀನಿನ ವಾಸನೆ ನಿಮಗೆ ಮುಜುಗರ ತರುವುದಿಲ್ಲವೇ? ಅದಕ್ಕೂ ಪರಿಹಾರವಿದೆ. ಇಂದಿನಿಂದ ನಿನ್ನ ದೇಹದಿಂದ ಯೋಜನಾ ದೂರದವರೆಗೆ ಹರಡುವ ಸುಗಂಧ ಹೊರಹೊಮ್ಮಲಿ. ನೀನು ಯೋಜನಾ ಗಂಧಿ ಎಂದು ಕರೆಯಲ್ಪಡುವೆ. ನಿಮ್ಮ ಅನುಗ್ರಹವಿದ್ದರೆ ನಾನು ಧನ್ಯಳು. ಲೋಕಕ್ಕೆ ಒಳಿತಾಗುವುದಾದರೆ ನಾನು ಸಿದ್ಧಳಿದ್ದೇನೆ. ಆಯಿತು, ಮುಂದೆ ಒಬ್ಬ ಮಹಾರಾಜನ ಜೊತೆ ನಿನ್ನ ವಿವಾಹ ಸಂಪನ್ನವಾಗುತ್ತದೆ. ಸತ್ಯವತಿ ಮತ್ತು ಪರಾಶರ ಮುನಿಗಳ ವಿವಾಹ ಸನ್ನಿವೇಶ. ಚಪ್ಪರವು ಮನೆಯಲ್ಲ, ಸಂಭ್ರಮಕ್ಕೆ ಎಣೆಯಿಲ್ಲ, ಪ್ರತಿಕ್ಷಣ ಹರ್ಷಕಣ. ಪರಾಶರರ ಮಂತ್ರೋಚ್ಚಾರದಿಂದ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಮೋಡಗಳು ಸೂರ್ಯನನ್ನು ಆವರಿಸಿದವು. ಎಲ್ಲೆಡೆ ಮಂಜಿನ ಪರದೆ ಆವರಿಸಿ ದಡವು ಕಾಣದಂತಾಯಿತು. ಇಲ್ಲೇ ಮಹರ್ಷಿಗಳು ವೇದವ್ಯಾಸರೆಂಬ ಶ್ರೇಷ್ಠ ಮಹರ್ಷಿಯ ತಂದೆಯಾದರು. ಮತ್ಸ್ಯಗಂಧಿ ಪರಾಶರರ ಆಶೀರ್ವಾದದಿಂದ ಯೋಜನಾಗಂಧಿಯಾಗಿ ಮಗುವಿಗೆ ಜನ್ಮ ನೀಡಿದಳು. ಮಹರ್ಷಿಯ ಅದ್ಭುತ ಯೋಗ ಶಕ್ತಿಯಿಂದ ಮಗು ಜನಿಸಿದ ಕ್ಷಣದಲ್ಲೇ ದೊಡ್ಡವನಾಗಿ ಬೆಳೆಯಿತು. ಮಾತೃ ದೇವೋಭವ. ಅಮ್ಮ, ನಾನು ನಿಮ್ಮ ಮಗನಾಗಿ ಜನಿಸಿ ಧನ್ಯನಾದೆ. ನಾನು ಈಗ ಹೊರಡುವ ಸಮಯ ಬಂದಿದೆ. ಆದರೆ ಹೋಗುವ ಮುನ್ನ ನಿಮಗೆ ಒಂದು ಮಾತನ್ನು ನೀಡುತ್ತಿದ್ದೇನೆ. ಮಗು, ನೀನು ಜನಿಸಿ ಕ್ಷಣದಲ್ಲೇ ಎಷ್ಟು ಜ್ಞಾನಿಯಾಗಿ ತೇಜಸ್ವಿಯಾಗಿ ಬೆಳೆದು ನಿಂತಿರುವೆ. ನಿನ್ನ ಕಣ್ಣುಗಳಲ್ಲಿ ಲೋಕದ ಅರಿವು ಕಾಣುತ್ತಿದೆ. ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ತಾಯಿ, ನಾನು ತಪಸ್ಸನ್ನಾಚರಿಸಲು ಕಾಡಿಗೆ ಹೋಗಬೇಕು. ವೇದಗಳನ್ನು ವಿಂಗಡಿಸಿ ಜಗತ್ತಿಗೆ ಜ್ಞಾನವನ್ನು ನೀಡುವ ದೊಡ್ಡ ಕಾರ್ಯ ನನ್ನ ಮುಂದಿದೆ. ಇದು ನನ್ನ ಜನ್ಮದ ಉದ್ದೇಶ. ಆದರೆ ನೀನು ಭಯಪಡಬೇಡ. ಮಗನೇ, ನಿನ್ನ ಅಗಲಿಕೆ ನನಗೆ ನೋವನ್ನುಂಟು ಮಾಡುತ್ತಿದೆ. ಮುಂದೊಂದು ದಿನ ನನಗೆ ನಿನ್ನ ಅವಶ್ಯಕತೆ ಬಿದ್ದರೆ ನಾನು ಏನು ಮಾಡಲಿ? ಅಮ್ಮ, ಸಂಕಟದ ಸಮಯದಲ್ಲಿ ನೀವು ನನ್ನನ್ನು ಯಾವಾಗ ಸ್ಮರಿಸುತ್ತೀರೋ ಆ ಕ್ಷಣದಲ್ಲೇ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷನಾಗುತ್ತೇನೆ. ನಿಮ್ಮ ಕಣ್ಣೀರು ಮತ್ತು ನಿಮ್ಮ ಕರೆ ನನ್ನನ್ನು ಎಲ್ಲಿದ್ದರೂ ನಿಮ್ಮ ಬಳಿಗೆ ತರುತ್ತದೆ. ಇದು ನನ್ನ ಭರವಸೆ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ನಿನ್ನ ಜ್ಞಾನದ ಬೆಳಕು ಜಗತ್ತಿಗೆ ದಾರಿದೀಪವಾಗಲಿ. ಹೋಗಿ ಬಾ ಮಗನೇ. ಶುಭವಾಗಲಿ ಅಮ್ಮ. ನಿಮ್ಮ ಸ್ಮರಣೆ ನನಗೂ ಶಕ್ತಿಯನ್ನ ನೀಡುತ್ತದೆ. ಒಮ್ಮೆ ಹಸ್ತಿನಾಪುರದ ರಾಜ ಶಂತನು ಸತ್ಯವತಿಯನ್ನು ಕಂಡು ಮೋಹಗೊಂಡು ಅವಳನ್ನು ವಿವಾಹವಾಗಲು ಬಯಸಿದನು. ಆದರೆ ಸತ್ಯವತಿಯ ತಂದೆ ದಾಶರಾಜ ಒಂದು ಕಠಿಣ ಷರತ್ತು ಹಾಕಿದನು. ಸತ್ಯವತಿಯ ಮಗನೇ ಮುಂದಿನ ರಾಜನಾಗಬೇಕು. ಶಂತುವಿನ ಹಿರಿಯ ಮಗ ದೇವವ್ರತ, ಅವನೇ ಭೀಷ್ಮ. ತನ್ನ ತಂದೆಯ ಸಂತೋಷಕ್ಕಾಗಿ ರಾಜ್ಯವನ್ನು ತ್ಯಜಿಸಿ ತಾನು ಮದುವೆಯಾಗುವುದಿಲ್ಲವೆಂದು ಭೀಷ್ಮ ಪ್ರತಿಜ್ಞೆ ಮಾಡಿದನು. ಇದರ ನಂತರ ಸತ್ಯವತಿ ಶಂತನುವನ್ನು ಮದುವೆಯಾಗಿ ಹಸ್ತಿನಾಪುರದ ರಾಣಿಯಾದಳು.
ಸತ್ಯವತಿಗೆ ಶಂತನುವಿನಿಂದ ಇಬ್ಬರು ಪುತ್ರರು ಜನಿಸಿದರು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಶಂತನುವಿನ ನಂತರ ಚಿತ್ರಾಂಗದ ರಾಜನಾದನು. ಅವನು ತುಂಬಾ ಪರಾಕ್ರಮಿಯಾಗಿದ್ದನು. ಆದರೆ ಅವನ ಹೆಸರಿನಲ್ಲೇ ಇದ್ದ ಒಬ್ಬ ಗಂಧರ್ವನು ಅವನೊಂದಿಗೆ ಯುದ್ಧಕ್ಕೆ ಬಂದನು. 3 ವರ್ಷಗಳ ಕಾಲ ನಡೆದ ಸುದೀರ್ಘ ಯುದ್ಧದಲ್ಲಿ ಚಿತ್ರಾಂಗದನು ಕೊಲ್ಲಲ್ಪಟ್ಟನು. ಸತ್ಯವತಿ ತನ್ನ ಮೊದಲ ಮಗನನ್ನು ಕಳೆದುಕೊಂಡು ದುಃಖಿತಳಾದಳು. ನಂತರ 2ನೇ ಮಗ ವಿಚಿತ್ರವೀರ್ಯ ಪಟ್ಟಕ್ಕೇರಿದನು. ಭೀಷ್ಮನು ಕಾಶಿರಾಜನ ಪುತ್ರಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರೊಂದಿಗೆ ವಿವಾಹ ಮಾಡಿಸಿದನು. ಆದರೆ ವಿಚಿತ್ರವೀರ್ಯನು ಕ್ಷಯರೋಗಕ್ಕೆ ತುತ್ತಾಗಿ ಸಂತಾನವಿಲ್ಲದೆಯೇ ಅಕಾಲಿಕ ಮರಣ ಹೊಂದಿದನು. ತನ್ನಿಬ್ಬರು ಗಂಡು ಮಕ್ಕಳು ಮರಣ ಹೊಂದಿದಾಗ ಕುರುವಂಶವು ಅಂತ್ಯವಾಗುವ ಭೀತಿ ಎದುರಾಯಿತು. ಆಗ ಸತ್ಯವತಿ ತನ್ನ ಮೊದಲ ಮಗನಾದ ವೇದವ್ಯಾಸರನ್ನು ನೆನೆಸಿಕೊಂಡಳು. ಮಗನೇ ಕೃಷ್ಣ ದ್ವೈಪಾಯನ, ನಿನ್ನ ತಾಯಿ ಸಂಕಷ್ಟದಲ್ಲಿದ್ದಾಳೆ. ಕುರುವಂಶದ ಭವಿಷ್ಯ ಕತ್ತಲಲ್ಲಿ ಮುಳುಗುತ್ತಿದೆ. ಬೇಗ ಬಾ ಮಗನೇ, ನಿನ್ನ ತಾಯಿಯ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾಗು. ಅಮ್ಮ, ಈಗೋ ಬಂದಿದ್ದೇನೆ. ನಿಮ್ಮ ಮಗ ವ್ಯಾಸ ನಿಮ್ಮ ಮುಂದಿದ್ದಾನೆ. ತ್ರಿಕಾಲ ಜ್ಞಾನಿಯಾದ ನನಗೆ ನಿಮ್ಮ ಮನಸ್ಸಿನ ತಳಮಳ ಅರ್ಥವಾಗುತ್ತಿದೆ. ಆದರೂ ನಿಮ್ಮ ಬಾಯಿಯಿಂದಲೇ ಕೇಳಬಯಸುವೆ, ಈ ಮಧ್ಯರಾತ್ರಿಯಲ್ಲಿ ನನ್ನನ್ನು ನೆನೆದ ಕಾರಣವೇನು? ಮಗನೇ, ನೀನು ಸರ್ವಜ್ಞ. ಹಸ್ತಿನಾಪುರದ ಸ್ಥಿತಿಯನ್ನು ನೋಡು. ವಿಚಿತ್ರ ವೀರ್ಯನು ಸಂತಾನವಿಲ್ಲದೆ ಸ್ವರ್ಗಸ್ಥನಾದನು. ಭೀಷ್ಮನು ತನ್ನ ಭೀಕರ ಪ್ರತಿಜ್ಞೆಗೆ ಕಟ್ಟುಬಿದ್ದಿದ್ದಾನೆ. ಈ ವಿಶಾಲ ಸಾಮ್ರಾಜ್ಯಕ್ಕೆ ಈಗ ವಾರಸುದಾರರಿಲ್ಲ. ಪಾಳು ಬಿದ್ದ ಮನೆಯಂತೆ ಈ ಅರಮನೆ ಭಾಸವಾಗುತ್ತಿದೆ. ತಾಯಿ, ಹುಟ್ಟು ಮತ್ತು ಸಾವು ಪ್ರಕೃತಿಯ ನಿಯಮ. ಅದಕ್ಕಾಗಿ ನೀವು ಇಷ್ಟು ಶೋಕಿಸಬಾರದು. ಇದು ಕೇವಲ ಶೋಕವಲ್ಲ ಮಗನೇ, ಧರ್ಮದ ಪ್ರಶ್ನೆ. ರಾಜನಿಲ್ಲದ ರಾಜ್ಯ ಅರಾಜಕತೆಗೆ ಈಡಾಗುತ್ತದೆ. ಕುರುವಂಶದ ರಕ್ತ ಇಲ್ಲಿಗೆ ನಿಂತು ಹೋದರೆ ಪೂರ್ವಜರಿಗೆ ತರ್ಪಣ ನೀಡುವವರು ಇರುವುದಿಲ್ಲ. ಅಮ್ಮನಾಗಿ ನಿನಗೆ ಆಜ್ಞಾಪಿಸುತ್ತಿದ್ದೇನೆ. ನೀನು ನಿನ್ನ ತಮ್ಮನ ಪತ್ನಿಯರಿಗೆ ನಿಯೋಗ ವಿಧಿಯ ಮೂಲಕ ಸಂತಾನ ಭಾಗ್ಯವನ್ನು ನೀಡಬೇಕು. ಅಮ್ಮ, ನಾನು ಸಂಸಾರ ಮೋಹವನ್ನು ತೊರೆದವನು. ಕಾಡಿನಲ್ಲಿ ಕಠೋರ ತಪಸ್ಸನ್ನಾಚರಿಸುತ್ತಿರುವವನು. ನನ್ನ ರೂಪ ಈಗ ವಿಕಾರವಾಗಿದೆ. ದೇಹದಿಂದ ತಪಸ್ಸಿನ ತೀಕ್ಷ್ಣ ಗಂಧ ಬರುತ್ತಿದೆ. ಸುಕುಮಾರಿಯರಾದ ಆ ರಾಣಿಯರು ನನ್ನನ್ನು ಕಂಡು ಸಹಿಸಿಕೊಳ್ಳಬಲ್ಲರೇ? ಮಗನೇ, ಇದು ಕಾಮದ ಪ್ರಶ್ನೆಯಲ್ಲ, ಇದು ಕರ್ತವ್ಯದ ಪ್ರಶ್ನೆ. ಕುಲವನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪುತ್ರನ ಧರ್ಮ. ನೀನು ನಿರಾಕರಿಸಿದರೆ ಭರತ ವಂಶವು ಇತಿಹಾಸದ ಪುಟಗಳಿಂದ ಅಳಿಸಿ ಹೋಗುತ್ತದೆ. ನಿಮ್ಮ ಆಜ್ಞೆಯನ್ನು ಮೀರುವ ಶಕ್ತಿ ನನಗಿಲ್ಲ ತಾಯಿ. ಆದರೆ ಒಂದು ಎಚ್ಚರಿಕೆ, ಸಂತಾನವು ತಾಯಿಯ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆ ರಾಣಿಯರು ನನ್ನನ್ನು ಶಾಂತ ಚಿತ್ತದಿಂದ ಭಕ್ತಿಯಿಂದ ಸ್ವೀಕರಿಸಬೇಕು. ಅವರು ಭಯಪಟ್ಟರೆ ಅಥವಾ ಅಸಹ್ಯ ಪಟ್ಟುಕೊಂಡರೆ ಹುಟ್ಟುವ ಮಕ್ಕಳು ದೋಷಪೂರಿತರಾಗುತ್ತಾರೆ. ನಾನು ಅವರನ್ನು ಒಪ್ಪಿಸುತ್ತೇನೆ ಮಗನೇ. ಈ ವಂಶದ ಅಗ್ನಿ ಆರಿ ಹೋಗದಂತೆ ಕಾಪಾಡುವ ಹೊಣೆ ನಿನ್ನದು. ಹಾಗೆಯೇ ಆಗಲಿ ಅಮ್ಮ. ಧರ್ಮದ ಹಾದಿ ಸಂಕೀರ್ಣವಾದದ್ದು. ನಾಳೆ ನಾನು ಅಂಬಿಕೆಯ ಕಕ್ಷಕ್ಕೆ ಬರುತ್ತೇನೆ. ವಿಧಿಲಿಖಿತ ಹೇಗಿದೆಯೋ ಹಾಗೆಯೇ ನಡೆಯಲಿ. ಅಯ್ಯೋ, ಇದೇನು ಭಯಾನಕ ರೂಪ! ಈ ಕೆಂಪು ಕಣ್ಣುಗಳು, ಈ ಜಟಾಧಾರಿ ಮುಖ, ನನ್ನಿಂದ ಇದನ್ನು ನೋಡಲು ಅಸಾಧ್ಯ. ಮಾತೆ, ಅಂಬಿಕೆಯ ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ಅವಳಿಗೆ ಹುಟ್ಟುವ ಮಗ 100 ಆನೆಗಳ ಬಲ ಹೊಂದಿದ್ದರೂ ಜಗತ್ತನ್ನು ನೋಡಲಾರದ ಅಂದನಾಗುತ್ತಾನೆ. ಅಂಬಾಲಿಕೆ, ಅಂಬಾಲಿಕೆ, ಮಗಳೇ ಅಂಬಾಲಿಕೆ, ನಿನ್ನ ಅಕ್ಕ ತಪ್ಪು ಮಾಡಿದಳು. ನೀನಾದರೂ ಧೈರ್ಯವಾಗಿರು. ಮಹರ್ಷಿಗಳೇ ಕ್ಷಮಿಸಿ,
ನಿಮ್ಮ ತೇಜಸ್ಸು ನನ್ನನ್ನು ಬೆಚ್ಚ ಬೀಳಿಸುತ್ತಿದೆ. ಮಾತೆ, ಈಕೆಯು ಭಯದಿಂದ ಬಿಳಿಚಿಕೊಂಡಳು. ಇವಳಿಗೆ ಹುಟ್ಟುವ ಮಗ ಪರಾಕ್ರಮಿಯಾಗಿದ್ದರೂ ಪಾಂಡುರೋಗದಿಂದ ಕೂಡಿದವನಾಗುತ್ತಾನೆ. ಅಯ್ಯೋ ವಿಧಿಯೇ, ಒಬ್ಬನು ಅಂಧ, ಇನ್ನೊಬ್ಬನು ರೋಗಿಷ್ಠ. ಕುರುವಂಶದ ಭವಿಷ್ಯವೇನು? ಮಗನೇ, ಮತ್ತೊಮ್ಮೆ ಈ ವಂಶಕ್ಕೆ ಪೂರ್ಣ ಗುಣವುಳ್ಳ ಮಗುವನ್ನು ಕರುಣಿಸು. ಅಮ್ಮ, ಕಾಲ ಯಾರಿಗೂ ಕಾಯುವುದಿಲ್ಲ. ವಿಧಿಯ ಆಟ ಬಲ್ಲವರು ಯಾರು? ಮುಂದೆ ಈ ಮಕ್ಕಳೇ ಕುರುಕ್ಷೇತ್ರಕ್ಕೆ ಕಾರಣರಾಗುವರು. ಧರ್ಮವನ್ನು ರಕ್ಷಿಸಲು ವಿದುರನಂತಹ ಜ್ಞಾನಿಯು ಜನಿಸುವನು. ಹೋಗಿ ಬರುತ್ತೇನೆ. ಅಂಬಿಕೆ, ಮೊದಲ ಬಾರಿ ನೀನು ಕಣ್ಣು ಮುಚ್ಚಿ ತಪ್ಪು ಮಾಡಿದೆ. ಈಗ ಮತ್ತೊಮ್ಮೆ ಅವಕಾಶವಿದೆ. ಈ ಬಾರಿ ಭಯಪಡದೆ ಮಹರ್ಷಿಗಳನ್ನು ಎದುರಿಸು. ಕುರುವಂಶಕ್ಕೆ ಒಬ್ಬ ಪೂರ್ಣ ಗುಣದ ಉತ್ತರಾಧಿಕಾರಿ ಬೇಕು. ಇಲ್ಲ, ನನ್ನಿಂದ ಅಸಾಧ್ಯ. ಆ ಭಯಂಕರ ರೂಪವನ್ನು ನಾನು ಮತ್ತೆ ನೋಡಲಾರೆ. ಆ ಕತ್ತಲೆ, ಆ ತೇಜಸ್ಸು ನನಗೆ ನೆನಪಿಸಿಕೊಂಡರೆ ಮೈ ನಡುಗುತ್ತದೆ. ನಾನು ಹೋಗುವುದಿಲ್ಲ. ದಾಸಿ ಪರಿಶುದ್ಧೆ, ಇಲ್ಲಿ ಬಾ. ಅಪ್ಪಣೆ ಮಹಾರಾಣಿ. ಇಂದು ನನ್ನ ಬದಲಿಗೆ ನೀನು ಮಹರ್ಷಿ ವ್ಯಾಸರನ್ನು ಸ್ವಾಗತಿಸಬೇಕು. ಅವರಿಗೆ ಯಾವ ಕೊರತೆಯೂ ಆಗದಂತೆ ನೋಡಿಕೊ. ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಮಹರ್ಷಿಗಳ ಸೇವೆ ಮಾಡುವುದು ನನ್ನ ಸೌಭಾಗ್ಯ. ಇಲ್ಲಿ ಭಯವಿಲ್ಲ, ಕಂಪನವಿಲ್ಲ. ಮಗಳೇ, ನೀನು ಯಾರು? ನಾನು ಅರಮನೆಯ ದಾಸಿ. ಅಂಬಿಕೆ ದೇವಿಯವರ ಆಜ್ಞೆಯಂತೆ ನಿಮ್ಮನ್ನು ಸ್ವಾಗತಿಸಲು ಸಜ್ಜಾಗಿದ್ದೇನೆ. ನಿಮ್ಮ ಜ್ಞಾನ ಮತ್ತು ತಪಸ್ಸು ಜಗತ್ತಿಗೆ ಬೆಳಕಾಗಲಿ. ನಿನ್ನ ಭಕ್ತಿ ಮತ್ತು ಶಾಂತಿ ಚಿತ್ತ ನನಗೆ ಮೆಚ್ಚುಗೆ ತಂದಿದೆ. ಅರಮನೆಯ ರಾಣಿಯರು ಹೆದರಿ ತಪ್ಪು ಮಾಡಿದರು, ಆದರೆ ಒಬ್ಬ ದಾಸಿಯಾಗಿ ನೀನು ದೈವತ್ವವನ್ನು ಗೌರವಿಸಿದೆ. ನಿನಗೆ ಜನಿಸುವ ಪುತ್ರನು ಸಾಕ್ಷಾತ್ ಯಮಧರ್ಮನ ಅಂಶವಾಗಿರುತ್ತಾನೆ. ಅವನು ಈ ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ, ಧರ್ಮನಿಷ್ಠ ಮತ್ತು ನ್ಯಾಯವಂತನಾಗಿ ಬಾಳುವನು. ಅವನೇ ವಿದುರ. ಮಗನೇ, ದಾಸಿಯ ಪುತ್ರನು ರಾಜ್ಯವನ್ನು ಆಳಲು ಸಾಧ್ಯವೇ? ಮಾತೆ, ರಾಜನಾಗಲು ಕೇವಲ ರಕ್ತ ಮುಖ್ಯವಲ್ಲ, ಸಂಸ್ಕಾರ ಮತ್ತು ಧರ್ಮ ಮುಖ್ಯ. ಧೃತರಾಷ್ಟ್ರ ಮತ್ತು ಪಾಂಡವರು ರಾಜ್ಯವಾಳಬಹುದು, ಆದರೆ ಕುರುವಂಶದ ಧರ್ಮದ ಕಣ್ಣಾಗಿ ಈ ವಿದುರನು ಸದಾ ಇರುತ್ತಾನೆ. ವಿಧಿಯ ಆಟ ವಿಚಿತ್ರವಾದದ್ದು. ಹೀಗೆ ಕುರುವಂಶವು ಹಳಿದು ಹೋಗುವ ಹಂತದಲ್ಲಿದ್ದಾಗ ಅದನ್ನು ಉಳಿಸಿ ಬೆಳೆಸಲು ವೇದವ್ಯಾಸರು ಪ್ರಮುಖ ಕಾರಣಕರ್ತರಾದರು. ಅಂಬಿಕೆಯ ಮಗನಾಗಿ ಧೃತರಾಷ್ಟ್ರ, ಅಂಬಾಲಿಕೆಯ ಮಗನಾಗಿ ಪಾಂಡುಕುಮಾರ ಹಾಗೂ ದಾಸಿ ಪರಿಶುದ್ಧೆಯ ಮಗನಾಗಿ ವಿದುರನು ಜನಿಸುತ್ತಾರೆ. ಇವರಿಂದಲೇ ಮುಂದೆ ಕೌರವರು ಮತ್ತು ಪಾಂಡವರ ಸೃಷ್ಟಿಯಾಗಿ ಮಹಾಭಾರತದ ಕತೆ ಆರಂಭವಾಗುತ್ತದೆ.